ನಮಸ್ತೆ ರೈತ ಬಂಧುವರೇ. ಸೊ ಇವತ್ತು ನಾನು ಒಂದು ವಾಣಿಜ್ಯ ಬೆಳೆಯಾದಂತ ಟೊಮೆಟೊದಲ್ಲಿ ಬರ್ತಕ್ಕಂತ ವೈರಸ್ ಸಮಸ್ಯೆ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ತುಂಬಾ ಅತಿಯಾಗಿದೆ. ಸೊ ಇದರಿಂದ ಬಹಳಷ್ಟು ರೈತರು ಸಂಕಷ್ಟದಲ್ಲಿದ್ದಾರೆ. ಹಂಗಾಗಿ ಇದೇನು, ಯಾವ ತರ ಬರುತ್ತೆ, ಅದ್ರ ಮೂಲ ಏನು, ಅದಕ್ಕೆ ಸೊಲ್ಯೂಷನ್ ಏನು, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ನೀವೆಲ್ಲರೂ ಮಾತಾಡ್ತಾ ಇದ್ರಿ ಮಣ್ಣು ಹಾಳಾಗಿದೆ, ಅದಕ್ಕೆ ಬೆಳೆ ಬರ್ತಾ ಇಲ್ಲ. ಸೊ ಮಣ್ಣು ಹಾಳಾಗಿದೆ ಅಂತ ಎಷ್ಟೋ ಜನ ಊರ್ ಬಿಟ್ಟು ಬೇರೆ ಕಡೆ ಹೋಗಿ ಹೊಸ ಭೂಮಿಲಿ ತಗೊಂಡು ಟೊಮೆಟೊ ಮಾಡ್ತಾ ಇರ್ತಕ್ಕಂಥ ನಿದರ್ಶನಗಳು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಬಹಳ ಜಾಸ್ತಿ ಇದೆ. ಈ ತರ ಎಷ್ಟು ಜನ ಹೋಗ್ಲಿಕ್ಕೆ ಸಾಧ್ಯ? ಇರೋ ಜಮೀನೆಲ್ಲ ಬಿಟ್ಟು ಎಷ್ಟು ಜನ ಹೋಗಿ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದು ಪ್ರಶ್ನೆ ಬರ್ತದೆ. ಅದಕ್ಕೆ ನಾನು ಇದೇ ಮಣ್ಣನ್ನ ಸರಿ ಮಾಡ್ಕೊಂಡು, ಮೂಲ ಏನು ಅಂತ ತಿಳ್ಕೊಂಡು ಸರಿ ಮಾಡ್ಕೊಂಡು ಬೆಳೆ ಹೆಂಗೆ ಉತ್ತಮವಾಗಿ ಬೆಳಿಬಹುದು ಅಥವಾ ಯಾರಾದ್ರೂ ಬೆಳೀತಾ ಇದ್ದಾರಾ ಅಂತಕ್ಕಂಥ ವಿಚಾರವನ್ನು ನಾನು ನಿಮಗೆ ಮಂಡನೆ ಮಾಡ್ತೀನಿ. ನೋಡಿ, ಇಲ್ಲಿ ಬೆಳೆಯ ಆರೋಗ್ಯ ಇಲ್ಲ ಅಂತಂದ್ರೆ ಒಳ್ಳೆ ಇಳುವರಿ ಬರಲ್ಲ. ಬೆಳೆಯ ಆರೋಗ್ಯ ಬರಬೇಕಾದ್ರೆ ಮೂಲ ಮಣ್ಣಿನ ಆರೋಗ್ಯ ಸರಿ ಇರಬೇಕು. ಮಣ್ಣಿನ ಆರೋಗ್ಯ ಅಂದ್ರೆ ಏನು ಅಂತ ಪ್ರಶ್ನೆ. ಮಣ್ಣಿನ ಆರೋಗ್ಯ ಅಂತಂದ್ರೆ ಮಣ್ಣಿನಲ್ಲಿ ಬಹಳ ಮುಖ್ಯವಾದಂತ ವಿಚಾರ ಏನಂತಂದ್ರೆ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್, ಅಂದ್ರೆ ಸಾವಯವ ಇಂಗಾಲ ಅಂತ ಕರಿತೀರಿ. ಯಾವ ಮಣ್ಣಲ್ಲಿ 1% ಹೆಚ್ಚು ಸಾವಯವ ಇಂಗಾಲ ಇದೆಯೋ ಅದು ಆರೋಗ್ಯವಾದ ಮಣ್ಣು, ಜೀವಂತ ಮಣ್ಣು ಅಂತ ಕರೀತಾರೆ. ಯಾವ ಮಣ್ಣಲ್ಲಿ 1% ಕಡಿಮೆ ಇದೆಯೋ ಅದನ್ನ ಅನಾರೋಗ್ಯ ಮಣ್ಣು ಅಂತ ಕರೀತೀರಿ. ಆದ್ರೆ ಇವತ್ತು ಸರ್ವೆ ಪ್ರಕಾರ ಲೆಸ್ ದೆನ್ 0.5% ಇವತ್ತು ಕೋಲಾರ ಭೂಮಿಗಳಲ್ಲಿ ಇದೆ. ಲೆಸ್ ದೆನ್ 0.5% ಅಂತಂದ್ರೆ ಫುಲ್ಲಿ ಡೆಡ್ ಸಾಯಿಲ್ ಅಂತ, ಪೂರ್ತಿ ಸತ್ತಿದೆ ಅಂತ ಹೇಳ್ಬೋದು. ಈ ಸತ್ತಿರೋ ಮಣ್ಣಲ್ಲಿ ಕೂಡ ನೀವು ಬೆಳೆ ಮಾಡ್ತಾ ಇದ್ದೀರ ಅಂತಂದ್ರೆ ತುಂಬಾ ಧೈರ್ಯಶಾಲಿಗಳಂತ ನಾನು ನಿಮ್ಮನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕೆ ಅಂತಂದ್ರೆ ICU ಪೇಷಂಟ್ ಹಾಕೊಂಡು ಖರ್ಚು ಮಾಡ್ದಂಗೆ, ಬೇರೆ ಇನ್ನೇನು ಉದಾಹರಣೆ ಕೊಡಕ್ಕೆ ಬರಲ್ಲ. ಭೂಮಿನ ಪೂರ್ತಿ ICU ಇಟ್ಕೊಂಡು ನೀವು ಬೆಳೆ ಮಾಡ್ತಾ ಇದ್ರಿ. ನೋಡಿ, ಎಲ್ಲಿ ಸಾವಯವ ಇಂಗಾಲ ಕಡಿಮೆ ಇರುತ್ತೋ, ಲೆಸ್ ದೆನ್ 0.5% ಅಥವಾ ಡೆಡ್ ಸಾಯಿಲ್, ಇಲ್ಲಿ ಮಣ್ಣು ಗಟ್ಟಿಯಾಗಿರುತ್ತೆ, ನೀವು ಚೆಕ್ ಮಾಡಬಹುದು. ಮಣ್ಣಿನಲ್ಲಿ ಎರೆಹುಳುಗಳು ಇರಲ್ಲ, ನೀವು ಚೆಕ್ ಮಾಡಬಹುದು. ಅದೇ ಮಣ್ಣಲ್ಲಿ ಬೇರುಗಳು ಅಭಿವೃದ್ಧಿ ಆಗ್ತಾ ಇರಲ್ಲ ನಿಮ್ ಟೊಮೆಟೊದು, ಅದು ಚೆಕ್ ಮಾಡಬಹುದು. ಮಣ್ಣು ನೀರಿಂಗಿಸ್ಕೊಳ್ತಾ ಇರಲ್ಲ, ಅದನ್ನು ಚೆಕ್ ಮಾಡಬಹುದು. ಇಷ್ಟೆಲ್ಲ ಆದಾಗ ಆ ಗಿಡಕ್ಕೆ ರೋಗ ನಿರೋಧಕ ಶಕ್ತಿ ಇರಲ್ಲ. ಯಾವಾಗ ಗಿಡಕ್ಕೆ ರೋಗ ನಿರೋಧಕ ಶಕ್ತಿ ಇರಲ್ವೋ ಆಗ ಕೀಟ ಮತ್ತು ರೋಗಾಣುಗಳಿಂದ ತನ್ನನ್ನ ತಾನು ರಕ್ಷಣೆ ಮಾಡ್ಕೊಳ್ಳುವಂತ ಶಕ್ತಿ ಅದರಲ್ಲಿ ಇರಲ್ಲ. ಅವಾಗ ಏನ್ ಮಾಡುತ್ತೆ, ಕೀಟಗಳು ಮತ್ತು ರೋಗಾಣುಗಳು ಅಟ್ಸ್ಕೊಂಬಂದು ಅದರ ಮೇಲೆ ಬೀಳ್ತವೆ. ಈಗ ವೈರಸ್ ಹೆಂಗ್ ಬರ್ತಾ ಇದೆ ಅಂತಂದ್ರೆ, ವೈರಸ್ ಮಣ್ಣಿನಿಂದ ಬರ್ತಾ ಇರೋದಲ್ಲ, ವಾತಾವರಣದಲ್ಲಿ ಇರುವಂತದ್ದೇ ಅದು. ಅದನ್ನ ಕ್ಯಾರಿ ಮಾಡ್ತಾ ಇರತಕ್ಕಂಥದ್ದು ಒಂದು ವೈಟ್ ಫ್ಲೈ ಅಂದ್ರೆ ಒಂದು ಬಿಳಿ ನೊಣ. ಈ ನೊಣ ಏನ್ ಮಾಡುತ್ತೆ, ಟೊಮೊಟೊ ಎಲೆಗಳನ್ನ ಆಹಾರವಾಗಿ ಬಳಸಿದಾಗ ಯಾವ ಗಿಡದಲ್ಲಿ ವೈರಸ್ ಇರುತ್ತೋ ಆ ವೈರಸ್ ಅದರ ಹೊಟ್ಟೆಯಲ್ಲಿ ಹೋಗ್ತದೆ. ಆ ವೈರಸ್ ಎಲ್ಲಿ ಬಂದು ಕೂತ್ಕೊಳ್ಳುತ್ತೆ ಅಂತಂದ್ರೆ, ಯಾವ ಗಿಡದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೋ ಅದೇ ಗಿಡದ ಮೇಲೆ ಕೂತ್ಕೊಳ್ತಕ್ಕಂಥದ್ದು. ರೋಗ ನಿರೋಧಕ ಶಕ್ತಿ ಹೆಚ್ಚಿರ್ತಕ್ಕಂಥದ್ದು ವೈರಸ್ ಇಂದ ಅದನ್ನ ರಕ್ಷಣೆ ಮಾಡ್ಕೊಳ್ತದೆ, ಅದನ್ನ ವಿಕರ್ಷಣೆ ಮಾಡ್ಕೊಳ್ತದೆ. ಅದಕ್ಕೆ ತೋಟದಲ್ಲಿ ಎಲ್ಲಾ ಗಿಡಗಳಿಗೂ ಬರಲ್ಲ ವೈರಸ್, ಒಂದೊಂದಾಗಿ ಶುರು ಆಗುತ್ತೆ. ಯಾವ್ಯಾವ್ದ್ರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೋ ಹಂಗೆ ಒಂದೊಂದೇ ಜಾಸ್ತಿಯಾಗಿ ಎಲ್ಲಕ್ಕೂ ಬರ್ತದೆ. ಸೊ ಹಂಗಾಗಿ ಆ ಒಂದು ಬಿಳಿ ನೊಣ ಬಂದು ಕೂತ್ಕೊಂಡು ಇಲ್ಲಿ ರಸವನ್ನ ಹೀರಿದಾಗ ಆ ವೈರಸ್ ಏನ್ ಮಾಡುತ್ತೆ, ಇನ್ಫೆಕ್ಟ್ ಆಗುತ್ತೆ ನಿಮ್ಮ ಆ ಎಲೆಗೆ. ಇಡೀ ದೇಹಕ್ಕೆ ವೈರಸ್ ಗ್ರೌತ್ ಆಗಿ ಆ ಎಲೆ ಕರ್ಲ್ ಆಗುತ್ತೆ. ಇನ್ನೊಂದು ಮೊಸಾಯಿಕ್ ವೈರಸ್ ಡಿಸೀಸ್ ಅಂತೀರಿ, ಅದು ಯೆಲ್ಲೋಯಿಶ್ ಕೂಡ ಬಂದ್ಬಿಡ್ತದೆ. ಒಟ್ಟಾರೆ ಬೆಳವಣಿಗೆನ ಸ್ಟಾಪ್ ಮಾಡುತ್ತೆ. ಇರೋ ಹೂನ ಉದುರಿಸ್ಲಿಕ್ಕೆ, ಯಾಕಂದ್ರೆ ಫೋಟೋಸಿಂಥಸಿಸ್ ನಿಂತೋಗುತ್ತೆ. ಯಾವಾಗ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಿಂತೋಗುತ್ತೋ ಗಿಡಕ್ಕೆ ಆಹಾರವನ್ನು ಸಪ್ಲೈ ಆಗದೆ ಅವಾಗ ಆ ಒಂದು ಹೂಗಳು ಉದುರುತ್ತೆ, ಬರ್ತಕ್ಕಂಥ ಟೊಮೆಟೊನು ಚೆನ್ನಾಗಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಮೂಲ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೀನಿ. ಇದು ವೈಜ್ಞಾನಿಕ ವಿವರಣೆಯೂ ಆಗಿದೆ. ಸೊ ಇದಕ್ಕೆ ಪರಿಹಾರ ಏನು? ಸಮಸ್ಯೆನ ಎಲ್ಲರೂ ಹೇಳ್ಬೋದು, ಪರಿಹಾರ ಏನು? ಸ್ನೇಹಿತರೆ, ಇವತ್ತು ನಾನು 14 ವರ್ಷದಿಂದ ಮಣ್ಣಿನ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಈ ತರ ಡೆಡ್ ಸಾಯಿಲ್ ಆರ್ ಡಿಗ್ರೇಡೆಡ್ ಸಾಯಿಲ್ ನ ಅಥವಾ ಅತಿ ಕಡಿಮೆ ಆರ್ಗ್ಯಾನಿಕ್ ಕಾರ್ಬನ್ ಇರ್ತಕ್ಕಂಥ ಸಾಯಿಲ್ ನ ರೀಜನರೇಟ್ ಮಾಡಿ ಅತ್ಯುತ್ತಮವಾದ ಬೆಳೆಗಳನ್ನ ತೆಗೆಯೋದರಲ್ಲಿ ಮೊದಲನೇ ಸ್ಥಾನದಲ್ಲಿ ನಾವಿದ್ದೀರಿ. ಇವತ್ತು ನೀವು ನೋಡ್ಬೋದು, ಸಾವಿರಾರು ವಿಡಿಯೋ ತುಣುಕುಗಳಿದೆ, ರೈತರೇ ಕೊಟ್ಟಿರ್ತಕ್ಕಂಥ ಸಕ್ಸಸ್ ಸ್ಟೋರೀಸ್. ಇದು ಬರೀ ಥಿಯರಿ ಅಲ್ಲ, ಇದು ಪ್ರಾಕ್ಟಿಕಲ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇದೇ ಕೋಲಾರ ಜಿಲ್ಲೆಯಲ್ಲೂ ಇವತ್ತು ಇದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಬೆಳೀತಾ ಇರ್ತಕ್ಕಂಥವ್ರು ನೂರಾರು ರೈತರು ಇವತ್ತು ನೀವಲ್ಲಿ
ನೋಡ್ಲಿಕ್ಕೆ ಸಾಧ್ಯ ಇದೆ. ಅಂತ ಒಂದು ಪ್ರಾಡಕ್ಟು ಡಾಕ್ಟರ್ ಸಾಯಿಲ್ ಬಯೋ ಫರ್ಟಿಲೈಸರ್ ಲಿಕ್ವಿಡ್ ಕನ್ಸೋರ್ಷಿಯಾ. ಸೊ ಇದನ್ನ ಮಣ್ಣಿಗೆ ಹಾಕಿದ ತಕ್ಷಣ ಮಣ್ಣಿನ ಜೀವ ವೈವಿಧ್ಯತೆ ಹೆಚ್ಚಾಗ್ತಾ 15ರಿಂದ 30 ದಿವಸದಲ್ಲಿ ಎರೆಹುಳ ಸೃಷ್ಟಿಯಾಗಿ, ಎಲ್ಲಿ ಎರೆಹುಳ ಸೃಷ್ಟಿಯಾಗುತ್ತೋ ಅಲ್ಲಿ ಆ ಒಂದು ಮಣ್ಣಿನ ಆಹಾರ ಸರಪಳಿ ಕಂಪ್ಲೀಟ್ ಮಾಡ್ಕೊಳ್ಳುತ್ತೆ. ಅಲ್ಲಿ ಎಲ್ಲಾ ರೀತಿಯ ಉಪಕಾರಿ ಸೂಕ್ಷ್ಮಾಣುಜೀವಿಗಳ ಅಭಿವೃದ್ಧಿಯೊಂದಿಗೆ ಮಣ್ಣಿನಲ್ಲಿ ಹ್ಯೂಮಸ್ ಡೆವಲಪ್ ಆಗುತ್ತೆ. ಆ ಹ್ಯೂಮಸ್ ಏನ್ ಡೆವಲಪ್ ಆಗುತ್ತೋ ಅದರಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ಕೂಡ ಇನ್ಕ್ರೀಸ್ ಆಗುತ್ತಾ ವರ್ಷದಿಂದ ವರ್ಷಕ್ಕೆ ಆ ಕಾರ್ಬನ್ ಹೆಚ್ಚಾಗುತ್ತೆ. ನೋಡಿ, ನೀವು ಇವತ್ತು ಸಮಸ್ಯೆಗಳಿಗೆ ಏನ್ ಹೇಳ್ತೀರಿ? ಆ ಸಮಸ್ಯೆ, ಈ ಸಮಸ್ಯೆ, ಇನ್ನೊಂದಷ್ಟು ಗೊಬ್ಬರ ಹಾಕು, ಇನ್ನೊಂದಷ್ಟು ಪೆಸ್ಟಿಸೈಡ್ ಹಾಕು. ಒಂದು ಬರ್ದಿಟ್ಕೊಳ್ಳಿ, ನೀವು ಇದೇನೇ ಮಾಡ್ತೀರಿ ಯಾವ ಕಾರಣಕ್ಕೂ ಸಾವಯವ ಇಂಗಾಲ ಹೆಚ್ಚಾಗಲ್ಲ ಮಣ್ಣಲ್ಲಿ. ಎಲ್ಲಿ ಸಾವಯವ ಇಂಗಾಲ ಹೆಚ್ಚಾಗಲ್ಲೋ ಅಲ್ಲಿ ಸಮಸ್ಯೆಗಳು ಕಡಿಮೆ ಆಗಲ್ಲ. ಆದರೆ ಇವತ್ತು ಸಾವಯವ ಇಂಗಾಲವನ್ನು ಹೆಚ್ಚಿಸುವಂತ ಒಂದೇ ಒಂದು ಪ್ರಾಡಕ್ಟ್ ಇವತ್ತು ದೇಶದಲ್ಲಿ ಇದೆ ಅಂತಂದ್ರೆ ಅದು ಡಾಕ್ಟರ್ ಸಾಯಿಲ್ ಬಯೋ ಫರ್ಟಿಲೈಸರ್ ಲಿಕ್ವಿಡ್ ಕನ್ಸೋರ್ಷಿಯಾ. ಇದನ್ನ ನಾನು ಪ್ರೂವ್ ಮಾಡಿರ್ತಕ್ಕಂಥ ಒಂದು ಪ್ರಾಡಕ್ಟ್. ಇದನ್ನ ನೀವು ಬಳಸೋದಾದರೆ 100% ನಿಮ್ಮ ತೋಟ ಈ ಒಂದು ಸಮಸ್ಯೆಗಳಿಂದ ಹೊರಗಡೆ ತಗೋಬಹುದು. ಸೊ ಪ್ರಾರಂಭಿಕವಾಗಿ ಬೆಡ್ಗೆ ಕೊಡೋದ್ರಿಂದ ಅತ್ಯುತ್ತಮ, ಅಥವಾ ಆಲ್ರೆಡಿ ನಾಟಿ ಮಾಡಿದಿರಿ ಇದನ್ನ ಕೊಡೋದ್ರಿಂದ ಇದನ್ನ ಕಂಟ್ರೋಲ್ ಮಾಡುತ್ತೆ. ನಿಮಗೆ ಆ ಮಣ್ಣನ್ನ ಜೀವಂತಿಕೆ ಮಾಡಿ ಮೈಗ್ರೇಟ್ ಆಗೋದು, ನೀವು ಊರಿಂದ ಊರಿಗೆ ಹೋಗಿ ಟೊಮೆಟೊ ಮಾಡೋದನ್ನ ತಪ್ಪಿಸಿ ನಿಮ್ಮ ತೋಟದಲ್ಲೇ ಉತ್ತಮವಾದ ಬೆಳೆ ಬೆಳೆಯುವಂತ ಒಂದು ವೈಜ್ಞಾನಿಕ ವಿಧಾನವನ್ನ ನಾನು ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ನಿಮ್ಮನ್ನ ರಾಸಾಯನಿಕ ಗೊಬ್ಬರಗಳು ಹಾಕ್ಬೇಡಿ ಅಂತ ಹೇಳ್ತಾ ಇಲ್ಲ. ನಮ್ಮಿಂದನೇ ಮಣ್ಣಿನ ಪರೀಕ್ಷೆ ಮಾಡಿಸಿ ಅವಶ್ಯಕತೆ ಇರೋಷ್ಟು ಮಾತ್ರ ಕೊಡಿ. ಅವಶ್ಯಕತೆ ಇಲ್ಲದೆ ಇರೋಷ್ಟು ಕೊಟ್ಟು ಮಣ್ಣನ್ನ ಮತ್ತೆ ತೊಂದರೆ ಮಾಡಬೇಡಿ. ಸೊ ಇಂಥ ಒಂದು ವಿಧಾನನ ಇವತ್ತು ಇಡೀ ರಾಜ್ಯ ದೇಶದಲ್ಲಿ ಇವತ್ತು ನಾವು ಕೊಡ್ತಾ ಇದ್ದೀರಿ. ಈ ವಿಧಾನಗಳನ್ನ ಬಳಸ್ಕೊಳ್ಳಿ. ಈ ವೈಜ್ಞಾನಿಕ ವಿಧಾನವನ್ನ ತಿಳ್ಕೊಳ್ಳದೆ ನೀವೇ ಒಂದು ಸ್ವಇಚ್ಛೆಯಿಂದ ಲಕ್ಷಾಂತರ ರೂಪಾಯಿ ಬಂಡವಾಳನ ಹಾಕಿ ಬೆಳೆ ಬರದೆ ಸಂಕಷ್ಟಕ್ಕೆ ಸಿಗಾಕೋಬೇಡಿ. ಇಷ್ಟೊತ್ತು ನಾನು ಮಾತಾಡಿದ್ದು ಒಂದು ವಿಜ್ಞಾನ. ಈ ವಿಜ್ಞಾನವನ್ನ ನಾನೆಲ್ಲ ಮಾಡಿರೋದು, ಎಷ್ಟೋ ವಿಜ್ಞಾನಿಗಳ ಶ್ರಮ. ಈ ಪದಗಳನ್ನ ನಾನು ಇವತ್ತು ನಿಮ್ಗೆ ಡೆಲಿವರಿ ಕೊಟ್ಟಿರ್ತಕ್ಕಂಥದ್ದು. ಇದನ್ನ ಬಳಸ್ಕೊಳ್ಳಿ. ಇದರ ಮಾಹಿತಿಗಾಗಿ ನಮ್ಮ ಒಂದು ಎಕ್ಸ್ಪರ್ಟ್ಸ್ ಫೀಲ್ಡ್ ಅಲ್ಲಿ ಇದ್ದಾರೆ, ಫೋನ್ ಮಾಡಿ ಅವ್ರನ್ನ ಕರ್ಸ್ಕೊಳ್ಳಿ, ಮಣ್ಣಿನ ಪರೀಕ್ಷೆ ಮಾಡಿಸ್ಕೊಳ್ಳಿ, ವೈಜ್ಞಾನಿಕ ವಿಧಾನಗಳನ್ನ ಅಳವಡಿಸ್ಕೊಳ್ಳಿ. ನಮ್ಮದೇ ಧಾತು ಆಪ್ ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಸಮಸ್ಯೆ ಇರತಕ್ಕಂತ ಫೋಟೋಗಳನ್ನ ಅದರಲ್ಲಿ ಅಪ್ಲೋಡ್ ಮಾಡಿ ನಿಮಗೆ ವೈಜ್ಞಾನಿಕವಾಗಿ ಅದಕ್ಕೆ ಏನ್ ಕಾರಣ, ಯಾಕಾಯ್ತು ಅಂತಕ್ಕಂಥ ವಿವರಣೆನ ನಿಮ್ಮ ಮೊಬೈಲ್ ಅಲ್ಲೇ ತಗೊಳ್ತಾ ಖರ್ಚನ್ನ ಕಡಿಮೆ ಮಾಡಿಕೊಂಡು ಆರೋಗ್ಯಪೂರ್ಣವಾದ ಟೊಮೆಟೊನ ಬೆಳೆಸ್ಕೊಳ್ತಾ ಉತ್ಕೃಷ್ಟವಾದ ಇಳುವರಿನ ತಗೊಳ್ತಾ ಉತ್ತಮವಾದ ಆದಾಯನ ಗಳಿಸಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.